ಜೀವನ ಎಲ್ಲರನ್ನು ದೂರ ಮಾಡಿತ್ತು. ಒಂದು ಸಂದೇಶ ಮತ್ತೆ ಎಲ್ಲರನ್ನೂ ಒಂದಾಗಿಸಿತು. ಗುರುಗಳಿಗೆ ಕರೆ ಮಾಡಿ ಹೇಳಿದರು, ಸರ್, ಈ ಬಾರಿ ಗುರುವಂದನ ಕಾರ್ಯಕ್ರಮವನ್ನು ಪ್ರವಾಸದಲ್ಲಿ ಆಚರಿಸೋಣ. ಗುರುಗಳ ಜೊತೆ ವಿಭಿನ್ನ ಸಂಭ್ರಮಕ್ಕೆ ಆರಂಭ. ಪ್ರಯಾಣಕ್ಕಾಗಿ ಎಸ್ಕೋ ಬಸ್ ಆಪ್ ತೆರೆಯಲಾಯಿತು. ಎಸ್ಕೋ ಬಸ್ ತಂಡದ ಜೊತೆ ಪೂರ್ಣ ಯೋಜನೆ ಸಿದ್ಧವಾಯಿತು. ಹಂಪಿಯ ಐತಿಹಾಸಿಕ ಸ್ಮಾರಕಗಳ ನಡುವೆ ಹಳೆಯ ನೆನಪುಗಳು ಮತ್ತೆ ಜೀವಂತವಾದವು. ಧರ್ಮಸ್ಥಳದಲ್ಲಿ ಗುರುಗಳೊಂದಿಗೆ ಮಾಡಿದ ಪ್ರಾರ್ಥನೆ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡಿತು. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನದಿಂದ ಭಕ್ತಿಯ ಭಾವನೆ ಮತ್ತಷ್ಟು ಗಾಢವಾಯಿತು. ಮೈಸೂರು ಅರಮನೆಯ ಭವ್ಯತೆಯ ನಡುವೆ ಸ್ನೇಹ ಮತ್ತೊಮ್ಮೆ ಹೊಳೆಯಿತು. 30ರಲ್ಲಿ ಮತ್ತೆ ಬಾಲ್ಯದ ಸಂತೋಷ. ಕ್ರಿಕೆಟ್, ಲಗೋರಿ, ನಗು. ನಮಗೆ ದಾರಿ ತೋರಿಸಿದ ಗುರುಗಳಿಗೆ ಹೃದಯಪೂರ್ವಕ ಗೌರವ. ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.